ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಅಪರೂಪವಾದ ಒಂದು ಯೂನಿಕ್ ಆದ ಒಂದು ತಂಬುಳಿ ಮಾಡ್ತಾಯಿದ್ದೀವಿ. ಅದುವೇ ದೊಡ್ಡ ಮೆಣಸಿನ್ಕಾಯ ತಂಬುಳಿ ರೆಸಿಪಿ. ತುಂಬಾ ಚೆನ್ನಾಗಿರ್ತದೆ. ಈ ಬೇಸಿಗೆ ಬಿಸಿಲಿನ ತಂಪಿಗೆ ತಂಬುಳಿ ಅಂತೂ ಬೊಂಬಾಟಾಗಿರುತ್ತದೆ. ನನ್ನ ಚಾನಲಲ್ಲಿ ಅನೇಕ ತಂಬುಳಿಗಳು ಮಾಡಿದ್ದೇನೆ. ಸೊ ನೋಡಿ, ತುಂಬ ಚೆನ್ನಾಗಿರ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಕ್ಯಾಪ್ಸಿಕಮ್ನ ಬೀಜ ಎಲ್ಲ ತಕ್ಕೊಂಡು ದಪ್ಪ ದಪ್ಪಾಗಿ ಹೆಚ್ಕೊಂಡಿದ್ದೆ. ಕರಿಬೇವಿನ ಸೊಪ್ಪು, ಜೀರಿಗೆ ಹಾಗೂ ಮೆಣಸು, ಕೊಬ್ಬರಿ ತುರಿ, ಕುಕ್ಕಿಂಗ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು, ಉದ್ದಿನಬೇಳೆ ಹಾಗೂ ಸಾಸಿವೆ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಕಡೆದಂಥ ಮಜ್ಜಿಗೆ. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಕುಕ್ಕಿಂಗ್ ಆಯಿಲ್ ಹಾಕೋಣ. ಕುಕ್ಕಿಂಗ್ ಆಯಿಲ್ ಬದಲು ತುಪ್ಪ ಕೂಡ ಹಾಕ್ಕೊಳ್ಳೋರು ಹಾಕ್ಕೋಬೋದು. ಈಗ ಎಣ್ಣೆ ಕಾಯ್ದಿದೆ. ಕಾಳುಮೆಣಸು ಹಾಗೂ ಜೀರಿಗೆ ಹಾಕ್ಕೊಳ್ಳೋಣ. ಕಾಳುಮೆಣಸು ಸ್ವಲ್ಪ ಖಾರ ಕಮ್ಮಿ ಇರಬೇಕು, ಒಂದು ಕಮ್ಮಿನೇ ಹಾಕ್ಕೋಬೇಕು. ಸೊ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದರ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಹುರ್ಕೊಂಡಿದ್ದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಪೂರ್ತಿ ಅದದ್ದು ಎಲ್ಲ ಹಾಕ್ಕೊಳ್ಳೋಣ, ಹುರ್ಕೊಂಡಿರೋದು. ಈಗ ಇದಕ್ಕೆ ಹಸಿ ಕೊಬ್ಬರಿ ಸೇರಿಸ್ಕೊಳ್ಳೋಣ. ಈಗ ಬಾಣಲಿಗೂ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರು ಹಾಕ್ಕೊಂಡು ಈಗ ಇದನ್ನು ರುಣ್ಣಿಗೆ ರುಬ್ಕೊಳ್ಳೋಣ. ನೋಡಿ, ಈಗ ರುಬ್ಕೊಂಡಿದ್ದೆ ರುಣ್ಣಿಗೆ. ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಒಂದು ಸಣ್ಣ ಒಗ್ಗರಣೆ ಕೊಟ್ಕೊಳ್ಳೋಣ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದಿದೆ. ಸಾಸಿವೆ ಹಾಗೂ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ಹಿಂಗೆ ಹಾಕ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಈಗ ಕರಿಬೇವಿನ ಸೊಪ್ಪು, ಈಗ ಒಗ್ಗರಣೆನ ಮಜ್ಜಿಗೆಗೆ ಸೇರಿಸ್ಕೊಳ್ಳೋಣ. ಈಗ ಮಜ್ಜಿಗೆನೂ ತೊಗೊಂಡು ಬಾಣಲಿಗೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಚೆನ್ನಾಗಿ ಕಲಸಿದೆ. ಈಗ ಅನ್ನಕ್ಕೆ ಬೇಕಾದರೆ ತೆಳ್ಳಗೆ ಮಾಡ್ಕೋಬೇಕು. ಅನ್ನಕ್ಕೆ ಗಟ್ಟಿಗಿರಲಿ, ಕುಡಿಯೋಕ್ಕಾದರೆ ತೆಳ್ಳಗೆ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿದೆ. ಈಗ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಬೇಗನೆ ಆಗುತ್ತದೆ. ಈ ಬೇಸಿಗೆಗೆ ಒಂದು ಒಳ್ಳೆ ತಂಬುಳಿ ರೆಸಿಪಿ, ಅಪರೂಪವಾದ ಒಂದು ತಂಬುಳಿ. ನೋಡಿ, ಈಗ ಅನ್ನಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಮೆಣಸು ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಖಾರದ ಅವಶ್ಯಕತೆ ಇರಲ್ಲ. ತಂಬುಳಿಗೆ ಜಾಸ್ತಿ ಯಾರೂ ಖಾರ ಹಾಕ್ಕೊಳ್ಳಲ್ಲ, ಮೈಲ್ಡಾಗಿರುತ್ತದೆ. ಅನ್ನದ ಜೊತೆ ಇದು ತಂಬುಳಿ ಜೊತೆ ಸವಿಯಲು ಉಪ್ಪಿನಕಾಯಿ ಕೂಡ ರೆಡಿ ಇದೆ. ನೀವು ಈ ರೆಸಿಪಿನ ಮನೆ ಟ್ರೈ ಮಾಡಿ ನೋಡಿ, ಬೊಂಬಾಟಾಗಿರುತ್ತದೆ. ಈ ಬೇಸಿಗೆ ಅಂತೂ ಏನು ಮಾಡಿಸಿದಾಗಿದೆ. ಅನ್ನದ ಜೊತೆ ಮುದ್ದೆ ಜೊತೆ ಸವಿಯಲಂತೂ ಬೊಂಬಾಟಾಗಿರುತ್ತದೆ. ಜೊತೆಲಿ ಉಪ್ಪಿನಕಾಯಿ ಇದ್ರು ಅಂತೂ ಇನ್ನೂ ಸೂಪರ್. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ. ನೋಡಿ, ಈಗ ಗಣೇಶ ಟೇಸ್ಟ್ ಮಾಡಿ ನೋಡಿ ಹೇಳ್ತಾನೆ. ನೋಡಿ, ಉಪ್ಪಿನಕಾಯಿನೂ ತಿಂತಾರೆ ಜೊತೆಲಿ. ಹೆಂಗಿದೆ? ತುಂಬ ರುಚಿಯಾಗಿದೆ. ಉಪ್ಪಿನಕಾಯಿ ಜೊತೆಗೆ ಮುದ್ದೆಗೂ ಚೆನ್ನಾಗಿರುತ್ತೆ. ರುಚಿಯಾಗಿದೆ. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ನೋಡಿ, ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ತಿಂತಾರೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.